ಗಮನಕ್ಕೆ ಈಗ ರಾಯರೆಡ್ಡಿ ಅವರು ಏನ್ ಹೇಳ್ತಾರ, ಜಮೀನು ಕೊಡಬೇಡ್ರಿ ಅಂತ ಅವರೇ ಹೇಳ್ತಾರೆ. ಅವರು ಆಪ್ತರು ಹೋಗಿ ಅವರು ನಿಮ್ಮ ಪಕ್ಷದಿಂದ ವಿಧಾನಸಭಾ ಕ್ಷೇತ್ರಕ್ಕೆ ನಿಂತಿದ್ರು, ನವಲಿ ಹಿರೇಮಠ ಅವರು. ಈಗ ಅಲ್ಲಿ ಲ್ಯಾಂಡ್ ಡೀಲಿಂಗ್ ಮಾಡ್ತಿದ್ದಾರೆ, ನಮ್ಗೆ 200 ಎಕರೆ ಕೊಡ್ರಿ, ನಾವು ಇಷ್ಟು ರೊಕ್ಕ ಕೊಡ್ತೀವಿ ಅಂತ ಆನ್ ರೆಕಾರ್ಡ್ ಡೀಲಿಂಗ್ ಮಾಡ್ತಿದ್ದಾರೆ. ವ್ಯವಹಾರ ರಾಯರೆಡ್ಡಿ ಅವರು ಆಪ್ತರು. ನಿಮಗೆ ಅವರು ರಾಯರೆಡ್ಡಿ ಅವರು ಯಾಕೆ ಹೇಳ್ತಾರೆ ಅಂತಂದ್ರೆ, ಆ ರೀತಿ ಹೇಳೋದ್ರಿಂದ ನನ್ನ ಹತ್ರ ಬೇಗನೆ ಬರ್ರಿ ಅಂತ ಹೇಳಿ ವಿಂಡ್ಮಿಲ್ ಅವರು ನಿಮಗೆ ಅವರು ಆ ಹೇಳಿಕೆ ವಿಂಡ್ಮಿಲ್ ವಿರುದ್ಧ ಸ್ಟೇಟ್ಮೆಂಟ್ ಯಾಕೆ ಮಾಡ್ತಾರೆ ಅಂದರೆ, ವಿಂಡ್ಮಿಲ್ಸ್ ಅವರೆಲ್ಲ ಅವ್ರ ಹತ್ರ ಬರಬೇಕು ಅಂತ ಹೇಳಿ ನನ್ನ ಉದ್ದೇಶ. ಈಗ ನವಲಿ ಹಿರೇಮಠ ಅವರು ತಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಾರೆ ಸರ್. ಹೌದು, ಈಗ ಅವರೇ ಡೀಲ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ಲ್ಯಾಂಡ್ ಡೀಲಿಂಗ್ ಮಾಡ್ತಿದ್ದಾರೆ ಓಪನ್ ಆಗಿ ಕುಂತು. ವಿಷಯ ನಾನು ಒಂದು ಮಾತು ಹೇಳ್ತೀನಿ ನೋಡ್ರಿ, ಇಲ್ಲಿ ಜನಗಳಿಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಬರೋದಿಲ್ಲ ಅಷ್ಟೇ. ವ್ಯವಹಾರಸ್ಥರಿಗೆ ಅದು ವ್ಯವಹಾರಸ್ಥರ ಪಕ್ಷನೇ ಹೊಂದಿರ್ತತೆ. ಅದರಲ್ಲಿ ನಮ್ಮ ರಾಯರೆಡ್ಡಿ ಅವರು ಕೂಡ ಒಬ್ಬರು. ಅವ್ರ ಜೊತೆ ನಮ್ಮ ನವಲಿ ಹಿರೇಮಠ ಅವರು ಸೇರ್ಕೊಂಡಿದ್ರೆ ನನಗೆ ಅದೇನು ನಾವು ದೊಡ್ಡ ವಿಚಾರ ಏನಲ್ಲ. ರಾಯರೆಡ್ಡಿ ಅವರು ಪೂರಾ ವ್ಯವಹಾರಸ್ಥರ ಅಂತೀರಿ ಸರ್. ಮತ್ತೆ ಇದು ಬೇರೆ ಏನಿದೆ ಸರ್, ಇದರ ಅರ್ಥ ಏನಿದೆ ಹೇಳಿ? ಒಂದು ನಿರ್ಧಾರ ಕಟುವಾಗಿ ನೀವು ತಗೊಳ್ಳಿ, ಇಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತೇಳಿ. ಇವಾಗ ನಾನಿವಾಗ ನಮ್ಮ ಆನೆಗೊಂದಿ ಇದೆ ಈ ಭಾಗದಲ್ಲಿ, ಯಾವುದೇ ಕಾರಣಕ್ಕೂ ಕೂಡ ಇವಾಗ ನಾವು ದಾರಿಯಲ್ಲಿ ಬರ್ತಾ ಕೆಲವೊಬ್ಬರು ನಾನ್ ವೆಜಿಟೇರಿಯನ್ ಹೋಟೆಲ್ಸನ್ನ ಹಿಂದೆ ನೋಡಿದೆ. ಅವ್ರು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡಿದ್ದು, ನೋಡಿ ಇವತ್ತು ನಾವು ಆಧ್ಯಾತ್ಮಿಕ ಕೇಂದ್ರ ಇದು, ಜನ ಬರೋ ಟೈಮ್ನಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲಿ ಕಾಣಬಾರ್ದು ಅಂತೇಳಿ ಅವರು ಹಿಂದಕ್ಕೆ ಸರಿಸ್ಕೊಂಡ್ಬಿಟ್ರು. ಮೇನ್ ರೋಡ್ಗಳಲ್ಲಿ ಕಾಣಬಾರ್ದು ಅಂತ. ಸೊ ನಿರ್ಧಾರಗಳನ್ನ ನಾವು ತಗೋಬೇಕು. ಇವತ್ತು ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ಪರವಾಗಿಲ್ಲ, ಅಥವಾ ರೈತರಿಗೆ ಕೆಟ್ಟದಾಗುತ್ತೆ ಅಂದರೆ ನಿರ್ಧಾರ ತಗೋಬೇಕಾಗಿರೋದು ಒಬ್ಬ ಶಾಸಕರು. ಇವತ್ತು ಅವರು ವಿಂಡ್ಮಿಲ್ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ಅವ್ರು ಆಪ್ತರು ಬಂದು ಮತ್ತೆ ನೆಗೋಷಿಯೇಷನ್ ರೈತರ ಹತ್ರ ಮಾತಾಡ್ತಾ ಇರೋದಿದ್ರೆ ಆ ಡಬಲ್ ಸ್ಟ್ಯಾಂಡರ್ಡ್ನ ಬಸವರಾಜ ರಾಯರೆಡ್ಡಿ ಅವರು ಬಿಡ್ಕೋಬೇಕು. ಯಾಕಂದ್ರೆ ಜನರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕ್ತಿದ್ದಾರೆ, ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಏನೂ ಇಲ್ಲ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೇನೆ, ಬೇಕಾದರೆ ಕೊಪ್ಪಳದಲ್ಲಿ ತಾವೇ ಇವಾಗ ತಹಸೀಲ್ದಾರ್ಗಳು ಗ್ರಾಮ ಪಂಚಾಯತಿಯಲ್ಲಿ ಒಂದು PDO ಇಂದ ಹಿಡಿದು ತಾಲೂಕು ಪಂಚಾಯತಿ ಅಧಿಕಾರಿಗಳಿಂದ ಹಿಡಿದು ತಹಸೀಲ್ದಾರ್ ರೆವಿನ್ಯೂ ಅವರಿಂದ ಹಿಡಿದು NOC ಕೊಡದೆ ಹೋದರೆ ಒಂದು ವಿಂಡ್ಮಿಲ್ ಸ್ಥಾಪನೆ ಮಾಡಲಿಕ್ಕಾಗುತ್ತೇನಾ? ಸುಮ್ಮನೆ ಕೇಂದ್ರ ಸರ್ಕಾರ ಅಂತ ಹೇಳೋದು ಅವರೆಲ್ಲ ಸುಳ್ಳು ಹೆಸರದು. ಅದಕ್ಕೆ ಏನಾದರೂ ಇದ್ದರೆ ಅವರು ಅದನ್ನು ದಾಖಲಾತಿಗಳನ್ನ ಕೊಡಲಿ. ಇವತ್ತು ನೀವು ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಸಹಕಾರ ನಾನು ಕೊಡಲ್ಲ, ನಮ್ಮ ಏರಿಯಾದಲ್ಲಿ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ, ಅವ್ರ ಭೂಮಿಗೆ ಇದಾಗುತ್ತೆ. ಅದೇ ಸೊ ಹಾಗಾಗಿ ನನ್ನ ನಿರ್ಧಾರ ಇದು ಅಂತೇಳಿ ನೀವು ಒಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ನಾನು ಒಂದು ನಿರ್ಧಾರ ತಗೊಂಡ್ರೆ ಆಟೋಮೆಟಿಕ್ಕಾಗಿ ನಾನು ಅದನ್ನು ಜನ ಪಾಲಿಸ್ತಾರೆ, ಅಧಿಕಾರಿಗಳು ಕೂಡ ಪಾಲಿಸ್ತಾರೆ. ಒಬ್ಬ ಶಾಸಕರಾಗಿ ಅವರು ಡಬಲ್ ಸ್ಟ್ಯಾಂಡರ್ಡ್ ಅವ್ರು ಮಾಡ್ತಾ ಇದ್ದಾರೆ. ಆಪ್ತರನ್ನ ಬಿಟ್ಟು ಅವ್ರು ವಸೂಲಿ ಮಾಡಕತ್ತಾರ. ಈಗ ನೆಗೋಷಿಯೇಷನ್ ಮಾಡ್ತಾರೆ ಅವ್ರು, 12 ಕೊಡಿ 15 ಕೊಡಿ, ನಾ 11 ಲಕ್ಷ ನಿಮಗೆ ಕೊಡಿಸ್ತೀನಿ ಅಂತ ಹೇಳಿ. ಇದರ ಅರ್ಥ ಏನು ಸರ್? ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ವ್ಯವಹಾರದಲ್ಲಿ ಇರಬೇಕು ಅಂತಲೇ ನನಗೆ ಅನಿಸುತ್ತೆ ರಾಯರೆಡ್ಡಿ ಅವ್ರ ಫಾಲೋಯರ್ಸ್. ಸೊ ರಾಯರೆಡ್ಡಿ ಅವರು ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಆ ಕ್ಷೇತ್ರದ ಜನರೇ ಪಾಠ ಕಲಿಸ್ತಾರೆ. ಸಣಾಪುರ ಕೆರೆ ಡೆವಲಪ್ಮೆಂಟ್ ಯಾಕಂದರೆ ಅಭಿವೃದ್ಧಿ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.